ಒಂದು ಅದ್ಭುತವಾದಂಥ ಚಲನಚಿತ್ರವನ್ನು ನಾನು ಇವತ್ತು ವೀಕ್ಷಣೆ ಮಾಡಿದ್ದೀನಿ. ಪ್ರಾಯಶಃ ಒಂದು ಸಾಮಾಜಿಕ ಬದಲಾವಣೆಗಳನ್ನು, ವಿಶೇಷವಾಗಿ ಭಾರತದಂಥ ಒಂದು ಇಷ್ಟು ಜನಸಂಖ್ಯೆ ಇರುವಂಥ ಒಂದು ರಾಷ್ಟ್ರದಲ್ಲಿ ಈ ಬದಲಾವಣೆಗಳು ಹೇಗೆ ಬರಬೇಕು ಅಂತ ಹೇಳುವಂಥದ್ದನ್ನ ಜನರಿಂದಲೇ ಪ್ರತಿಬಿಂಬಿಸ್ಲಿಕ್ಕೆ ಬೇಕಾದಂತ ಒಂದು ಆ ದೊಡ್ಡ ಕಥೆಯನ್ನ ಕೊಟ್ಟಿದ್ದಾರೆ. ಹೇಗಿತ್ತು, ಹೇಗಾಗಿದೆ, ಹೇಗಾಗಬಹುದು ಅಂತ ಹೇಳುವಂಥದ್ದನ್ನ ಒಂದು ರೀತಿಯಲ್ಲಿ ಪ್ರತಿಯೊಬ್ಬ ಕೂಡ ಆಲೋಚನೆ ಮಾಡಿ ಭವಿಷ್ಯದ ತನ್ನ ಜೀವನದ ಹೆಜ್ಜೆಯನ್ನು ಮುಂದಿಡಬೇಕಾದಂತ ಒಂದು ರೀತಿಯ ಕಥನ ಇದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದು ಮ್ಯೂಸಿಕ್ ಇರ್ಬೋದು, ಅದು ಡೈರೆಕ್ಷನ್ ಇರ್ಬೋದು, ಅದು ಆ ಸನ್ನಿವೇಶಗಳಿರ್ಬೋದು, ಇದೆಲ್ಲವೂ ಕೂಡ ಅದ್ಭುತವಾಗಿ ಮೂಡಿ ಬಂದದ್ದು. ನಾನು ಭಾರಿ ಸಿನಿಮಾಗಳನ್ನು ನೋಡಿದ್ದೀನಿ. ಆದ್ರೆ ಲಹರಿಯವರ ಇಂಥ ಒಂದು ಅದ್ಭುತವಾದಂತ ಆ ಸೆಟ್ಟಿಂಗ್ಸ್ ಇದನ್ನು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಹೇಳುವಂಥದ್ದಿಷ್ಟೇ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಸತ್ಯ ಸಂಗತಿಗಳನ್ನು ತೋರಿಸುವವರ ಸಂಖ್ಯೆ ಕಡಿಮೆ. ಆ ಸತ್ಯ ಸಂಗತಿಗಳನ್ನೇ ತೋರಿಸಿದ್ದಾರೆ. ಪ್ರಜಾತಂತ್ರ ವ್ಯವಸ್ಥೆಯ ಅಧಪತನ ಹೆಂಗಾಗಿದೆ, ಎನ್ವೈರನ್ಮೆಂಟಲ್ ಕನ್ಸರ್ನ್, ಅದರ ಮೇಲೆ ಜನರ ದಾಳಿಗಳು ಹೇಗಾಗ್ತಾ ಇದೆ, ಇದರಿಂದಾಗಿ ಜನರಿಗೆ ಏನೇನು ಸಮಸ್ಯೆಗಳು ಬರಬಹುದು, ಮುಂದೊಂದು ದಿನ ಯಾವುದೇ ವ್ಯಕ್ತಿ ಎಲ್ಲೇ ಇದ್ದವು ಕೂಡ ಬೀದಿ ಬಿಕಾರಿ ಆಗ್ಬಹುದು ಸರಿಯಾದ ಸಮಂಜಸವಾದಂಥ ಹೆಜ್ಜೆಗಳನ್ನ ಇಡದಿದ್ರೆ ಅಂತ ಹೇಳುವಂಥದ್ದನ್ನ ಅತ್ಯಂತ ಮನಮುಟ್ಟುವ ರೀತಿಯಲ್ಲಿ ಪ್ರತಿಬಿಂಬಿಸಿದ್ದಾರೆ. ನನಗೆ ಅನಿಸ್ತಾ ಇರುವಂಥದ್ದು, ನಿಜವಾಗಿ ಈ ಸಿನಿಮಾದ ಬಗ್ಗೆ ಏನಾದರೂ ಒಂದು ಹೇಳಿಕೆಗಳನ್ನು ಕೊಡಬೇಕಾದ್ರೆ ಇನ್ನೊಂದು 4 ಸರಿ ಯಾರು ನೋಡ್ಬೇಕು ಸರ್. ಒಂದು ಸರಿ ನೋಡಿ ಯಾವುದೇ ಒಪಿನಿಯನ್ ಕೊಡುವಂಥದ್ದು ಭಾರಿ ಒಳ್ಳೆಯ ಒಪಿನಿಯನ್ ಆಗ್ಲಿಕ್ಕಿಲ್ಲ ಅಂತ ಹೇಳುವಂತ ನನ್ನ ಭಾವನೆ. ನಮ್ಮ ಮಿತ್ರರಾದ ಲಹರಿ ಅವರು ನಮ್ಮನ್ನು ಬರಲೇಬೇಕು ಅಂತ ಹೇಳಿದ್ರು. ನನಗೆ ಇವತ್ತು ನಿಜವಾಗಿ ಒಂದು ಒಳ್ಳೆಯ ದಿನ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ರೀತಿಯ ಚಿತ್ರಗಳು ಬರಬೇಕು. ಸಾಮಾಜಿಕ ಪರಿವರ್ತನೆ ಕೇವಲ ಭಾಷಣದಲ್ಲಿ, ಘೋಷಣೆಯಲ್ಲಿ ಆಗುವುದಿಲ್ಲ. ಮಾನಸಿಕ ಪರಿವರ್ತನೆಗಳನ್ನ ಮಾಡಬಲ್ಲಂತಹ, ಮನಮುಟ್ಟುವಂತ ಆ ಚಿತ್ರೀಕರಣದ ವ್ಯವಸ್ಥೆಗಳು ಒಬ್ಬ ವ್ಯಕ್ತಿಯ ಮನಸ್ಸನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ. ಆ ರೀತಿಯ ಒಂದು ಚಲನಚಿತ್ರ ಇವತ್ತು ಮೂಡಿ ಬಂದಿದೆ. ನಾನು ಉಪೇಂದ್ರರಿಗಂತೂ ಅದು ಹ್ಯಾಟ್ಸ್ ಆಫ್ ಅಂತ ಹೇಳುವಂಥದ್ದು ಭಾರಿ ಸಣ್ಣ ಶಬ್ದ ಆಗುತ್ತೆ. ಅವರಿಗೆ ನನ್ನ ಅಂತರಾಳದ ಮನಪೂರ್ವಕವಾದಂಥ ಅಭಿನಂದನೆ, ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ನಾನು ಅವರನ್ನು ಭೇಟಿ ಮಾಡಿದೆ. ಈಗ ಸುಮಾರು ಒಂದು 10 kg ಕಳ್ಕೊಂಡಿದ್ದಾರೆ ಅನ್ನುವಂತ ಗೊತ್ತಿಲ್ಲ, ಆ ರೀತಿ ವ್ಯವಸ್ಥೆಯಲ್ಲಿ ಆಗಿದ್ದಾರೆ. ಇದನ್ನು ಮಾಡಬೇಕಾದ್ರೆ ಖಂಡಿತವಾಗಿಯೂ ಒಬ್ಬ ವ್ಯಕ್ತಿ ತನ್ನೆಲ್ಲ ಸರ್ವಸ್ವವನ್ನ, ಅದು ಮಿದುಳಿನಿಂದ ಹಿಡಿದು ತನ್ನ ಶಾರೀರಿಕ ವ್ಯವಸ್ಥೆಯನ್ನು ಎಲ್ಲವನ್ನ ಅದಕ್ಕೆ ವಿನಿಯೋಗ ಮಾಡಿದ್ದಾರೆ ಅಂತ ಭಾವಿಸ್ತಾ ಇದ್ದೇನೆ. ಅವರಿಗೆ ದೇವರು ಇನ್ನೂ ಹೆಚ್ಚು ಶಕ್ತಿಯನ್ನು ಕೊಡ್ಲಿ. ನಮ್ಮ ಲಹರಿ ಅವರಿಗೆಲ್ಲ ಈ ರೀತಿ ಕೊಟ್ರೆ ಸಾಮಾಜಿಕ ಪರಿವರ್ತನೆಗೆ ಒಂದು ವೇಗ ಸಿಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಪರಿವರ್ತನೆ ಜಗತ್ತಿನ ನಿಯಮ, ಅದರ ಹಿಂದಿನಿಂದಲೂ ಅದು. ಆದರೆ ಪರಿವರ್ತನೆಗೆ ವೇಗ ಕೊಡಬಲ್ಲಂಥವರು ಆಗಾಗ ನಮಗೆ ಸಿಕ್ಕುವಂಥದ್ದು ಕಷ್ಟ. ಆ ಒಂದು ವೇಗ ಕೊಡುವಂಥ ಕೆಲಸ ಕಾರ್ಯಗಳನ್ನಾಗಿದೆ. ಅವರಿಗೆ ಶುಭ ಹಾರೈಕೆಯನ್ನು ನಾನು ಮಾಡ್ತಾ ಇದ್ದೇನೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಇವತ್ತು ಸೆಲೆಬ್ರಿಟಿ ಶೋ ಅಂತ ಒರೇನ್ ಮಾಲೆಯಲ್ಲಿ ಮಾಡ್ತಾ ಇದ್ದೀವಿ. ಯಶ್ ಅವರು, ಸುದೀಪ್ ಅವರು, ರಮೇಶ್ ಅರವಿಂದ್ ಅವರು, ಸಾಕಷ್ಟು ಸ್ನೇಹಿತರು ಬಂದಿದ್ದಾರೆ. ಮತ್ತೆ ರಾಜಕೀಯದಿಂದ ಸದಾನಂದ ಗೌಡ ಸಾಹೇಬರು, ಬಹಳ ಜನ ಬಂದಿದ್ದಾರೆ. ಅವ್ರ ಒಪಿನಿಯನ್ ಎಲ್ಲ ಕೇಳಿದಾಗ ಉಪೇಂದ್ರ ಸರ್ ಮಾಡಿರುವಂಥ ಈ ಅದ್ಭುತವಾದ ಚಿತ್ರ, ಅದು ಕನ್ನಡದಲ್ಲಿ, ನಮ್ಮ ಕನ್ನಡದ ಧ್ವಜವನ್ನ ಇಡೀ ಪ್ರಪಂಚದಾದ್ಯಂತ ಇವತ್ತು UI ಅಂದ್ರೆ ಏನಾಗಿದೆ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಗೊತ್ತೇ ಇದೆ. ಅಷ್ಟು ದೊಡ್ಡ ಹೆಸರು ಮಾಡಿದೆ. ಹ್ಯಾಟ್ಸ್ ಆಫ್ ಟು ಉಪೇಂದ್ರ ಸರ್, ಹ್ಯಾಟ್ಸ್ ಆಫ್ ಟು ದ ಟೀಮ್. ಅಜೀಶ್ ಲೋಕನಾಥ್ ಅವರು ಇರ್ಬೋದು, ವೇಣುವ್ರ ಕ್ಯಾಮ್ರಾಮನ್ ಅವರು ಇರ್ಬೋದು, ಮತ್ತೆ ನಮ್ಮ ಎಲ್ಲ ಕಂಪ್ಲೀಟ್ ಟೀಮು, ನವೀನು, ನಿರ್ಮಲು, ಎಲ್ಲರೂ ಕೂಡ 2 ವರ್ಷ ಸತತವಾಗಿ ಕಷ್ಟಪಟ್ಟಂಥ ಸಿನಿಮಾ ಇವತ್ತು 7 ಕೋಟಿ ಕನ್ನಡಿಗರು, ಅದು ಬಿಟ್ಟು ಬೇರೆ ಬೇರೆ ಸ್ಟೇಟ್ಗಳಲ್ಲೂ ಕೂಡ ತುಂಬಾ ಅದ್ದೂರಿಯಾಗಿ ಓಡ್ತಾ ಇದೆ ಸಿನಿಮಾ. ಒಂದು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ, 50 ವರ್ಷದ ಇತಿಹಾಸದಲ್ಲಿ, ಲಹರಿ ಸಂಸ್ಥೆ ಇತಿಹಾಸದಲ್ಲಿ ಇದು ಒಂದು ಒಳ್ಳೆ ಸಿನಿಮಾ. ಮನೋಹರ್ ನಾಯ್ಡು ಅವರ ಅಣ್ಣ, ನಮ್ಮ ಕನ್ನಡದ ಜಲ ನೆಲ, ಈ ಕನ್ನಡ ತಾಯಿಗೆ ಅರ್ಪಣೆ ಮಾಡಿದ್ದೀವಿ. ನೀವೆಲ್ಲ ನಮ್ಮನ್ನು ಗೆಲ್ಸಿದ್ದೀರಿ. ಮಾಧ್ಯಮ ಮಿತ್ರರು, ಸಿನಿಮಾ ಇಂಡಸ್ಟ್ರಿ, ಮತ್ತೆ ನಮ್ಮ ಕನ್ನಡ ಜನ ಯಾವತ್ತೂ ನಮ್ಗೆ ಬಿಟ್ಕೊಟ್ಟಿಲ್ಲ. ಎಲ್ಲರಿಗೂ ನಾನು ಚಿರುಣಿ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾವು ಈ ಹೆಸರಿನಿಂದ ಕೇಳಿದಾಗ್ಲೇನೆ
ಏನಿರ್ಬೋದು ಅಂತ ಅನ್ನೋವಂಥದ್ದು. ಉಪ್ಪಿ ಸರ್ ಅವರ ಕ್ರಿಯೇಟಿವಿಟಿಯ ಬೌಂಡ್ರೀಸ್ ಇದೆಯಲ್ಲ, ಆ ಬೌಂಡ್ರೀಸನ್ನ ಮತ್ತೆ ಮುರಿಯೋದಕ್ಕೆ ಉಪ್ಪಿ ಸರ್ ಕೈಲಿ ಮಾತ್ರ ಸಾಧ್ಯ ಅನ್ನೋದಕ್ಕೆ ಮತ್ತೆ ಈ ಸಿನಿಮಾ ಅದನ್ನ ನಿರೂಪಿಸಿದೆ. ಯಾಕಂತಂದ್ರೆ ನಾವೇನೇನೋ ಅನ್ಕೊಂಡಿರ್ತೀವಿ. ಯಾಕಂದ್ರೆ ಅವರು ಈ ಟೈಟಲ್ ಇಂದ ಹಿಡ್ಕೊಂಡು ಒಂದು ಹೊಸತನವನ್ನ ಶುರು ಮಾಡುವಂಥದ್ದು. ನನಗೆ ಈ ಸಿನಿಮಾದಲ್ಲಿ ಅನ್ಸಿತ್ತು, ಪ್ರತಿಯೊಂದು ಫ್ರೇಮ್ನಲ್ಲೂ ಪ್ರತಿಯೊಂದು ಸೀನ್ನಲ್ಲೂ ಕೂಡ ನೀವು ನಿಮ್ಮದೇ ಆದಂತಹ ಆಯಾಮದಲ್ಲಿ ಎಷ್ಟು ಡಿಕೋಡ್ ಮಾಡ್ತಾ ಹೋಗ್ತಿರೋ ಅಷ್ಟೂ ಕೂಡ ಒಂದಿಷ್ಟು ವಿಚಾರಗಳನ್ನ ಒಳಗಡೆ ಇಟ್ಟಿರುವಂಥದ್ದು. ಬಹಳ ವರ್ಷ ಆಗಿತ್ತು ಸರ್ ಅವರ ನಿರ್ದೇಶನದ ಒಂದು ಸಿನಿಮಾ ಬಂದು. ಆಕ್ಚುಲಿ ನಾನು ಅವರ ಡೈರೆಕ್ಷನ್ ವಿಚಾರಕ್ಕೆ ಅಂತ ಬಂದಾಗ ನಾನು ಅವರ ದೊಡ್ಡ ಫ್ಯಾನು. ನಾನು ಬಹಳ ಮಿಸ್ ಮಾಡ್ಕೊಳ್ತಾ ಇದ್ದೆ ಅವರ ಇಸಮ್ ಇದೆಯಲ್ಲ, ಉಪ್ಪಿ ಸರ್ ಅವರ ಇಸಮ್ನ ಬಹಳ ನಾವು ಮಿಸ್ ಮಾಡ್ಕೊಳ್ತಾ ಇದ್ವಿ. ಆಗಿರ್ಬೋದು, ಉಷ್ ಆಗಿರ್ಬೋದು, ಉಪೇಂದ್ರ ಆಗಿರ್ಬೋದು, ಇದೆಲ್ಲಾನು ಕೂಡ ಹಂಗೆ ಬಂದು ಹೋಗುತ್ತೆ. ನೀವು ಫಿಲಾಸಫಿ ಅಂತ ತಗೊಂಡ್ರೆ ಫಿಲಾಸಫಿಕಲ್ ಆಗಿ ಸಿನಿಮಾನ ಹೇಳ್ತಾರೆ, ಲಾಜಿಕ್ ಅಂತ ತಗೊಂಡ್ರೆ ಲಾಜಿಕಲ್ ಆಗಿ ಹೇಳ್ತಾರೆ, ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಎಂಟರ್ಟೈನ್ಮೆಂಟ್ ಆಗಿ ಹೇಳ್ತಾರೆ. ಇದು ಸಮಗ್ರವಾದಂತ ಒಂದು ಪ್ಯಾಕೇಜ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮತ್ತೊಮ್ಮೆ ಉಪ್ಪಿ ಅವರ ಎಷ್ಟು ಜನ ಫ್ಯಾನ್ಸ್ ಇದ್ದೀವಿ ನಾವೆಲ್ಲರೂ ಕೂಡ. ಸೊ ನಮ್ಮೆಲ್ಲರಿಗೂ ಒಂದು ಬಹಳ ಅದ್ಭುತವಾದಂತ ಒಂದು ಸಿನಿಮಾ ಬಂದಿದೆ. ಈ ಸಿನಿಮಾ ತಮ್ಮೆಲ್ಲರಿಗೂ ಕೂಡ ಇಂಥವು ಯಾವುದೇ ವಯಸ್ಕರಾಗಿರ್ಬೋದು, ಯಾವುದೇ ಜಾನರ್ನ ಇಷ್ಟಪಡುವಂತರಾಗಿರ್ಬೋದು, ಎಲ್ಲಾ ಜಾನರ್ಗೂ ಇಷ್ಟ ಆಗುವಂತ ಒಂದು ಸಿನಿಮಾ UI. ಖಂಡಿತವಾಗ್ಲೂ ವರ್ಷವನ್ನ ಕೊನೆಗೊಳಿಸುವ ಇದರಲ್ಲಿ ಬಹಳ ಒಂದು ಒಳ್ಳೆ ನೋಟಿನಲ್ಲಿ ಕನ್ನಡ ಇಂಡಸ್ಟ್ರಿ ಇವತ್ತು ಈ ವರ್ಷವನ್ನ ಮುಗಿಸ್ತಾ ಇದ್ದೀವಿ. ಉಪ್ಪಿ ಸರ್ ಅವರ ಈ ಒಂದು ಜರ್ನಿ ನಿರಂತರವಾಗಲಿ. ಇದ್ರ ಮುಖಾಂತರ ನಾನು ಒಂದೇ ಒಂದು ಕೇಳ್ಕೊಳ್ತೀನಿ ಅವ್ರ ಹತ್ರ, ಡೈರೆಕ್ಷನ್ ವಿಚಾರಕ್ಕೆ ಅಂತ ಬಂದಾಗ ದಯವಿಟ್ಟು ಈ ಗ್ಯಾಪ್ ಕೊಡಬೇಡಿ. ಆದಷ್ಟು ಬೇಗ ಆಗಾಗ ನಿಮ್ಮ ಡೈರೆಕ್ಷನ್ ಸಿನಿಮಾ ಬರ್ತಾ ಇರಲಿ ಅಂತ ಕೇಳ್ಕೊಳ್ತಾ, ಒನ್ಸ್ ಅಗೇನ್ ಐ ವಿಶ್ ದಿ ಎಂಟೈರ್ ಟೀಮ್ ಆಫ್ UI ವೆರಿ 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 ಬೆಸ್ಟ್ ಆಫ್. ತುಂಬಾ ಜನ ಸಿನಿಮಾ ನೋಡಿದ್ರೆ ಹೇಳ್ತಾ ಇದ್ರು, ಅಂದ್ರೆ ಹೇಗೆ ರಿವ್ಯೂ ಕೊಡಬೇಕು ಅಂತ ಗೊತ್ತಾಗ್ಲಿಲ್ಲ, ಸಿನಿಮಾ ತುಂಬಾ ಕನ್ಫ್ಯೂಸ್ ಆಯ್ತು, ಅರ್ಥ ಆಗ್ಲಿಲ್ಲ, ತುಂಬಾ ರಿವ್ಯೂಸ್ ಕೇಳಿದೆ. ಆಕ್ಚುಲಿ ಆ ಸ್ಟೇಜಲ್ಲಿ ನಾನು ಇದ್ದೀನಿ. ಅಂದ್ರೆ ಅವ್ರು ತುಂಬಾ ವಿಭಿನ್ನವಾದ ಚಿತ್ರ. ಐ ಥಿಂಕ್ ಉಪ್ಪಿ ಸರ್ಕಲ್ ಮಾತ್ರ ಈ ತರ ಒಂದು ಸಿನಿಮಾ ಮಾಡಕ್ ಸಾಧ್ಯ. ಅಂದ್ರೆ ಅವ್ರ ಥಾಟ್ಸ್ ಮತ್ತೆ ಏನ್ ಹೇಳಕ್ ಹೊರಟಿದ್ದಾರೆ, ನನಗೊಂದು 70% 80% ಗೊತ್ತಾಯ್ತು. ಇನ್ನೊಂದಷ್ಟು ಕನ್ಫ್ಯೂಷನ್ ಆಯ್ತು. ಪ್ರಾಬ್ಲಿ ನಾನು ಇನ್ನೊಂದೆರಡು ಸಲ ನೋಡೋಕ್ಕಾಗತ್ತೆ. ಐ ಥಿಂಕ್ ಉಪ್ಪಿ ಸರ್ಕಲ್ ಮಾತ್ರ ಈ ತರ ಒಂದು ಸಿನಿಮಾ ಮಾಡಕ್ ಸಾಧ್ಯ. ಅಂಡ್ ಉಪ್ಪಿ ಸರ್ ಸಾಟಿ ಒಂದು ತುಂಬಾ ವಿಭಿನ್ನವಾದ ಸಿನಿಮಾ. ಐ ಥಿಂಕ್ ಅದನ್ನ ಅಂದ್ರೆ ಉಪ್ಪಿ ಸರ್ ಫಿಲ್ಮ್ಗಳನ್ನ ಜನರಲಿ ಯಾರು ರಿವ್ಯೂ ಮಾಡಕ್ ಹೋಗ್ಬಾರ್ದು, ಹೆಂಗಿದೆ ಏನು ಅಂತ ಕೇಳಕ್ ಹೋಗ್ಬಾರ್ದು. ಸುಮ್ಮನೆ ಒಂದು ಥಿಯೇಟರ್ ನೋಡ್ಬೇಕು, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಅಂದ್ರೆ ಈ ತರದೊಂದು ಡೈರೆಕ್ಟ್ರು ತುಂಬಾ ಅಪರೂಪದ ಒಂದು ಡೈರೆಕ್ಟ್ರು. ಸೊ ಅವ್ರ ಚಿತ್ರ ಬಂದಾಗ ಐ ಥಿಂಕ್ ವಿ ಶುಡ್ ಆಲ್ ಸೆಲೆಬ್ರೇಟ್ ಹಿಸ್ ಥಾಟ್ಸ್ ಅಂಡ್ ಅವರ ಕ್ರಾಫ್ಟ್ ನ ಸೆಲೆಬ್ರೇಟ್ ಮಾಡೋಂಥ ಒಂದು ಟೈಮ್. ಸೊ ಎಲ್ಲರೂ ಬಂದು ಸಿನಿಮಾನ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. UI KP ಶ್ರೀಕಾಂತ್ ಅವರು ಮತ್ತೆ ಲಹರಿ ಸಂಸ್ಥೆಯವರು ಮತ್ತೆ ನಮ್ಮೆಲ್ಲರ ಪ್ರೀತಿಯ ಉಪ್ಪಿ ಸರ್, ಈ ಕಾಂಬೋ UI ಆಕ್ಚುಲಿ ಫೋಕಸ್ ಸಿಗೋವರೆಗೂ ಸಿನಿಮಾ ನೋಡ್ತಾ ಇದೆ. ಲಾಸ್ಟ್ ಟೈಟ್ಲ್ ಕಾರ್ಡ್ ವರ್ಗು ಫೋಕಸ್ ನಮಗೆ ಏನ್ ನೋಡ್ತಾ ಇದೀವಿ ಅನ್ನೋದು ಒಂದು ಮಾರಲ್ಲು ಫಿಲಾಸಫಿ. UI ಸಿನಿಮಾ ನಾನು 2ನೇ ಸತಿ ಬಂದಿದ್ದೀನಿ ಇವತ್ತು. 2ನೇ ಸತಿಗೂ ಕೂಡ ನಾನು ಮೊನ್ನೆ ಒಂದು ಇಂಟರ್ವ್ಯೂಲ್ ಹೇಳಿದಾಗೆ ಇದೊಂದು 150-200 ಪುಸ್ತಕ, ಒಂದು ಲೈಬ್ರರಿ ಓದ್ದಂಗೆ. ಇದು ಒಂದು ಯಾವುದೋ ಒಂದು ಪುಸ್ತಕ ಓದ್ದಂಗಲ್ಲ UI ಸಿನಿಮಾ, ಒಂದು ಲೈಬ್ರರಿನ ಸ್ಟಡಿ ಮಾಡಿದಾಗೆ. ಬರೀ 2.5 ಅವರಲ್ಲಿ ಪ್ರಪಂಚದ ಎಲ್ಲಾ ಮಜಲುಗಳನ್ನು, ರಷ್ಯಾ, ಅಮೆರಿಕ, ಯುದ್ಧ ಇರ್ಬೋದು, ನಮ್ಮ ಬ್ರೈನಲ್ಲೇ ಗೊಂದಲ ಇರ್ತಕ್ಕಂಥ ಒಳ್ಳೆಯವನು ಕೆಟ್ಟವನು ಇರ್ಬೋದು, ಕಲ್ಕಿ ಮತ್ತೆ ಸತ್ಯ ಇರ್ಬೋದು, ಇದನ್ನು ನಾನು ಮಾತುಗಳಲ್ಲಿ ಹೇಳೋದಕ್ಕಿಂತ ಹೆಚ್ಚಿಗೆ ಪ್ರತಿಯೊಬ್ಬರು ಮಿಕ್ಸ್ ಮಾಡಿ ಈ ಸಿನಿಮಾನ ನೀವು ನೋಡಿ ಡಿಕೋಡ್ ಮಾಡಿ ಎಂಜಾಯ್ ಮಾಡಿ. ಈ ತರ ಸಿನಿಮಾಗಳು ಖಂಡಿತವಾಗ್ಲೂ 10 ವರ್ಷಕ್ಕೆ ಒಂದೇ ಬರೋದಿದ್ದು, ಮತ್ತೆ ವರ್ಷಕ್ಕೆ 250 ಸಿನಿಮಾ ಬರುತ್ತೆ. UI ಅಂತ ಸಿನಿಮಾಗಳು 10 ವರ್ಷಕ್ಕೆ ಒಂದೇ ಬರೋದು, ಯಾರು ಮಿಸ್ ಮಾಡ್ಕೋಬೇಡಿ. UI ಸಿನಿಮಾಗೆ ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಉಪ್ಪಿ ಸರ್, ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ. ನಾವೆಲ್ಲ ಬದುಕ್ತಾ ಇರೋದೇ ಒಂದು ಏನ್ ಹೇಳ್ತೀರಾ ಕನಸಿನ ಲೋಕದಲ್ಲಿ. ನಾವಿರೋದೇ ಕನಸಿನ ಲೋಕದಲ್ಲಿ, ರಿಯಲ್ ಲೋಕಕ್ಕೆ ನಾವು ಬರೋದೇ ಇಲ್ಲ. ಅದಕ್ಕೆ ನಮ್ಮನ್ನ ಮನಸ್ಸು ಅನ್ನೋದು. ಅದರಿಂದ ರಿಯಲ್ ಲೋಕಕ್ಕೆ ಬಂದಾಗ ಮಾತ್ರ ಈ ಸಿನಿಮಾ ಎಲ್ಲರಿಗೂ ಅರ್ಥ ಆಗ್ಬಿಡುತ್ತೆ. ತುಂಬಾ ನೀಟಾಗಿದೆ, ಕ್ಲಮ್ಸಿ ಮಾಡಿದ್ದಾರೆ, ಏನೇನೋ ತಲೆ ಕೆಡಿಸಿದ್ದಾರೆ, ಫೋಕಸ್ ಮಾಡು ಅಂತ ಹೇಳಿದ್ದಾರೆ, ಅರ್ಥ ಆಗ್ತಾ ಇಲ್ಲ. ಅದೆಲ್ಲ ಈ ಸಿನಿಮಾದಲ್ಲಿ ಉಪೇಂದ್ರ ಅವರು ಮಾಡಿಲ್ಲ ಅಂತ ನನ್ಗೆ ಅನಿಸ್ತಾ ಇದೆ. ಸ್ಟ್ರೈಟ್ ನರೇಷನ್ ಅಲ್ಲಿ ಇದೆ ಸಿನಿಮಾ, ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಅವ್ರು ಹೇಳಿರೋದು ಒಂದು ಪದ ಮಾತ್ರ ಸತ್ಯ, ಫೋಕಸ್ ಮಾಡಿದ್ರೆ ನಾವೇ, ನಮ್ಮ ಬ್ರೈನೇ ಪ್ರತಿಯೊಂದು ನಮ್ಮಲ್ಲಿ ಆಗ್ತಾ ಇರೋದು
ಈಗ ಏನಾಗ್ತಾ ಇದೆ ಅಷ್ಟನ್ನು ಕರೆಕ್ಟ್ ಆಗಿ ಏನ್ ಆಗ್ಬೇಕು ಅನ್ನೋದನ್ನ ಕೂಡ ಹೇಳಿದ್ದಾರೆ, ಅಷ್ಟರಲ್ಲಿ ಕಟ್ ಮಾಡಿದ್ದಾರೆ. ನಿಜವಾಗ್ಲು ಸರ್ ಎಂತ ಅದ್ಭುತವಾದ ಸೆಟ್ಗಳನ್ನ ಹಾಕಿ ಕನ್ನಡ ಸಿನಿಮಾಗಳನ್ನ ಈ ಲೆವೆಲ್ ಅಲ್ಲಿ ತೆಗೆಯೋದಿದೆಯಲ್ಲ ಅದ್ಭುತ ಸರ್, ಗ್ರೇಟ್. ಯಾಕಂದ್ರೆ ಪ್ರತಿಯೊಂದು ನಾನು ಶೂಟಿಂಗ್ ಅಲ್ಲಿ ಇದ್ನಲ್ಲ, ಎಷ್ಟು ಸೆಟ್ ಹಾಕಿದ್ದಾರೆ, ಎಷ್ಟು ಗ್ರ್ಯಾಂಡ್ ವರ್ಕ್, ಕಷ್ಟಪಟ್ಟು ಸಿನಿಮಾ ತೆಗೆದಿದ್ದಾರೆ, ಬಹಳ ಚೆನ್ನಾಗಿದೆ. ಅರ್ಥ ಮಾಡ್ಕೊಳ್ಳೋದು ಬಿಡೋದು ಅದು ಆಮೇಲೆ ಪ್ರಶ್ನೆ. ಫಸ್ಟ್ ಏನ್ ಹೇಳ್ತಿದ್ದಾರೆ ಅಥವಾ ಸಿನಿಮಾ ಹೆಂಗ್ ತೆಗೆದಿದ್ದಾರೆ, ಯಾವ ಲೆವೆಲ್ ಇದೆ, ಎಷ್ಟು ಗ್ರ್ಯಾಂಡ್ ಆಗಿದೆ ಅನ್ನೋದನ್ನ, ಸಿನಿಮಾ ಇರೋದೇ ಎಂಟರ್ಟೈನ್ಮೆಂಟ್. ಆ ಎಲ್ಲ ಎಂಟರ್ಟೈನ್ಮೆಂಟ್ ಸಿನಿಮಾದಲ್ಲಿ ಇದೆ. ಎಲ್ಲ ನಮ್ಮ ಆಡಿಯನ್ಸು ಬಂದು ಸಿನಿಮಾ ನೋಡ್ಬೇಕಷ್ಟೇನೆ, ಖುಷಿಯಾಗಿ ಬಂದ್ರೆ ಎಂಜಾಯ್ ಮಾಡ್ಬೋದು. ಅದೇ ಉಪೇಂದ್ರ ರಿಯಲ್ ಸ್ಟಾರ್, ರಿಯಾಲಿಟಿ ತೋರಿಸಿದ್ದಾರೆ. ರಿಯಾಲಿಟಿನ ಬಯಸೋರು, ಕನ್ಸಿನ ಲೋಕದಿಂದ ರಿಯಲ್ ಲೋಕಕ್ಕೆ ಬರೋರು ಬಂದು ನೋಡಿ. ನಮಸ್ಕಾರ. ಬಹಳ ಮಾರ್ಮಿಕವಾಗಿ ಈ ಸಿನಿಮಾನ ಮಾಡಿದ್ದಾರೆ. ಇದರಲ್ಲಿ ಅರ್ಥವಾಗದೇ ಇರೋದು ಏನಿಲ್ಲ, ಎಲ್ಲ ಸ್ಪಷ್ಟವಾಗೇ ಇದೆ ಏನ್ ನಡೀತಾ ಇದೆ ಈ ದೇಶದಲ್ಲಿ. ಆಮೇಲೆ ಕಲ್ಕಿ ಹುಟ್ಟೋದು 12 ಗಂಟೆ ರಾತ್ರಿಗೆ. 12 ಗಂಟೆ ಅಂದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ದಿನ. ಅಲ್ಲಿಂದ ಕಲ್ಕಿ ಅವತಾರ ಇವತ್ತಿಗೆ ಏನ್ ನಡೀತಾ ಇದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಸೊ ಇದರಲ್ಲಿ ಎಲ್ಲ ಸ್ಪಷ್ಟವಾಗೇ ಇದೆ. ಆಮೇಲೆ ನನಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಜನೀಶ್ ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಆಮೇಲೆ ನಾನು ಹ್ಯಾಟ್ಸ್ ಆಫ್ ಹೇಳೋದು ನಿರ್ಮಾಪಕರಿಗೆ. ನಿರ್ಮಾಪಕರು ಅಂತೂ ಪೂರ್ತಿ ಧಾರೆ ಎರೆದಿದ್ದಾರೆ ಇದಕ್ಕೆ. ಅಷ್ಟು ವಿಚಾರಗಳನ್ನ ತೋರಿಸ್ಬೇಕಾದ್ರೆ ನಿರ್ಮಾಪಕರ ಒಂದು ಸಪೋರ್ಟ್ ಕೂಡ ಬಹಳ ಮುಖ್ಯ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ವಿಚಾರಗಳು ಇದೆ ಇದರಲ್ಲಿ. ಇದು ಒಂದ್ಸಲ ನೋಡಿದ್ರೆ ನಿಮ್ಗೆ ಸಾಲದು, ಯಾಕಂದ್ರೆ ಪಾಸ್ ಆಗ್ತಾ ಇರುತ್ತೆ ವಿಚಾರಗಳು. ಮತ್ತೆ 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 ನೋಡಿದಾಗ ನಿಮ್ಗೆ ತುಂಬಾ ವಿಷಯಗಳು ನಿಮಗೆ ಮನದಟ್ಟಾಗುತ್ತೆ. ಏನೇನ್ ನಡೀತಾ ಇದೆ ಪ್ರಪಂಚದಲ್ಲ, ಈ ನಮ್ಮ ದೇಶದಲ್ಲಿ ಏನೇನ್ ನಡೀತಾ ಇದೆ ಅದನ್ನ ಸ್ಪಷ್ಟವಾಗಿ ಉಪ್ಪಿ ಹೇಳಿದ್ದಾರೆ. ನಿಜಕ್ಕೂ ಅವರಿಗೆ ಒಪ್ಪಿಗೆ ಇಂಥ ಒಂದು ಯೋಚನೆಗಳು ಬಂದಿರೋದಕ್ಕೆ ನಾವು ಹೆಮ್ಮೆ ಪಡಬೇಕು. ಅಷ್ಟು ಚೆನ್ನಾಗಿ ತೆಗೆದಿದ್ದಾರೆ ಈ ಸಿನಿಮಾನ. ಹಾಗಾಗಿ ನಾನು ಈ ಸಿನಿಮಾಕ್ಕೆ, ನಿರ್ಮಾಪಕರಿಗೆ, ಒಪ್ಪಿಗೆ ಮತ್ತೆ ಇಡೀ ಟೀಮಿಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಗುಡ್ ಲಕ್. ಸಿನಿಮಾ ಬಗ್ಗೆ ನಾನೇನ್ ಹೇಳ್ಬಾರ್ದಿಲ್ಲ, ಜನ ಬೇರೆಯವ್ರು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇದು ತುಂಬಾ ನನ್ಗನ್ಸಂಗೆ ತುಂಬಾ ಲೇಯರ್ಸ್ ಇದೆ. ಪ್ರತಿಯೊಂದು ಸಿನಿಮಾ 3ನೇ ಸಲ ಸರ್ ನೋಡ್ತಾ ಇರೋದು. 3ನೇ ಸಲ ಅಷ್ಟೇ ಖುಷಿಯಾಗಿ ನೋಡ್ತಾ ಇದ್ದೀನಿ ಸಿನಿಮಾನ. ಪ್ರತಿಯೊಂದ್ ಸಲ ನೋಡಿದಾಗ ಬೇರೆ ಬೇರೆ ಲೇಯರ್ಸ್ ಅರ್ಥ ಆಗುತ್ತೆ. ತುಂಬಾ ಕಾಂಪ್ಲೆಕ್ಸ್ ಆಗಿದೆ. ಅವ್ರ ಮೈಂಡ್ ಕಾಂಪ್ಲೆಕ್ಸ್, ಉಪೇಂದ್ರ ಅವ್ರ ಸಿನಿಮಾ ಎಲ್ಲ ಕಾಂಪ್ಲೆಕ್ಸ್. ಸೊ ಬೇಕಾಗುತ್ತೆ ಮೇ ಬಿ ಒಂದು 2-3 ಟೈಮ್ಸ್ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ಅರ್ಥ ಆಗ್ತಾ ಹೋಗುತ್ತೆ. ಎಂಟರ್ಟೈನಿಂಗ್ ಅಂತೂ ಇದೆ ಡೆಫಿನೆಟ್ಲಿ. ನಿಮ್ಗೆ ಸಿನಿಮಾ ಯಾವಾಗ ಮುಗಿಯುತ್ತೆ ಅನ್ನೋದು ಗೊತ್ತಾಗಲ್ಲ. ಸೊ ಎಲ್ರು ಖುಷಿ ಪಟ್ಟು ನೋಡಿದಾರೆ ಸರ್, ಎಲ್ರು ಆಶೀರ್ವಾದ ಮಾಡಿದ್ದೀನಿ. ನಾನೇನ್ ಹೇಳ್ಬಾರ್ದು ಜಾಸ್ತಿ. ಇದೇ ತರ ದೊಡ್ಡ ನಿಮ್ ಸಂಸ್ಥೆ ದೊಡ್ಡ ಸಿನಿಮಾಗಳು ಮಾಡ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಉಪ್ಪಿ ದಾದಾ ಸಿನಿಮಾ ಯಾವತ್ತೂ ಒಂದು ಸಿಂಪಲ್ ವೇ ಅಲ್ಲಿ ಯಾವತ್ತೂ ಒಂದು ಕಥೆನ ಹೇಳಿಲ್ಲ. ಸಮಾಜಕ್ಕೆ ಒಂದು ತುಂಬಾ ಇಂಪಾರ್ಟೆಂಟ್ ಮೆಸೇಜ್ ಅನ್ನ ಒಂದು ಅವ್ರದೇ ಆದಂತ ರೀತಿಯಲ್ಲಿ ಯಾವತ್ತೂ ಅವ್ರ ಸಿನಿಮಾ ಕೊಟ್ಕೊಂಡ್ ಬಂದಿದ್ದಾರೆ. ಇವತ್ತು ಅಷ್ಟೇ ತುಂಬಾ ಕಾಂಪ್ಲೆಕ್ಸ್ ವೇ ಅಲ್ಲಿ ಈ ಯೋಚನೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಿಂಪಲ್ ಆಗಿದೆ. ಬಟ್ ಅವರು ಹೇಳೋ ರೀತಿ ತುಂಬಾ ಕಾಂಪ್ಲೆಕ್ಸ್. ರಜಾಕಿಯಲ್ಲೂ ಅದೇ ರೀತಿ ಹೇಳಕ್ ಹೊರಟಿದ್ರು, ಸಿನಿಮಾಲ್ಲೂ ಅದೇ ರೀತಿ ಹೇಳಕ್ ಹೊರಟಿದ್ದಾರೆ. ಇವತ್ತು ನಾವು ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಆ ಸಿನಿಮಾಲಿ ಏನ್ ತೋರಿಸಿದಾರೋ ನಮ್ ಭವಿಷ್ಯ ಹಾಗೆ ಇರುತ್ತೆ. ಅಷ್ಟೇ ಹೇಳ್ಬೋದು. ಥ್ಯಾಂಕ್ ಯು. ಕಂಗ್ರಾಚುಲೇಷನ್ಸ್. ಹಲೋ ಸರ್, ಕಂಗ್ರಾಟ್ಸ್. ಅಂಡ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಅಭಿನಂದನೆಗಳು. ರೀಶ್ಮಾ ತುಂಬಾ ಮುದ್ದಾಗಿ ಕಾಣ್ತಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನಲ್ಲಿ. ನಮ್ಮ ಯಜಮಾನ್ರು ಮತ್ತೆ ಉಪ್ಪಿ ಸರ್ ತುಂಬಾ ಕ್ಲೋಸ್ ಫ್ರೆಂಡ್ಸು. ಅವ್ರ ಥಾಟ್ಸು ಐಡಿಯಾಸ್ ಎಲ್ಲ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಅವ್ರಿಗೊಂದು ಅಷ್ಟು ಪ್ರಶ್ನೆಗಳು ಕೇಳ್ತಾ ಇದ್ದೆ ನಾನು, ಇದೇನು ಅದೇನು ಅಂತ. ಅರ್ಧದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ಆಮೇಲೆ ಅವರು ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟ ಐ ಅಂಡರ್ಸ್ಟುಡ್. ಅಂಡ್ ಐ ಥಿಂಕ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್, ನಾವು ಇವತ್ತು ಮಾಡ್ತಿರೋ ತಪ್ಪುಗಳನ್ನ ನಮ್ಮ ಮುಂದೆ ಮುಂದೆ ಎತ್ತಿ ಹಿಡಿದಿದ್ದಾರೆ ಉಪ್ಪಿ ಸರ್. ಅದನ್ನ ನೋಡಿ ನಾವೆಲ್ಲ ನಮ್ಮ ರೀತಿಗಳನ್ನ ತಿದ್ಕೋಬೇಕು, ಅಷ್ಟೇ ಇರೋದು ಮೆಸೇಜು. ನಾನು ಸಿನಿಮಾ ಮೈಸೂರಲ್ಲಿ ನೋಡಿದ್ದೆ, ಸ್ಕೂಲಲ್ಲಿದ್ದೆ ನಾನು ಅವಾಗ. ನಮ್ ದೊಡ್ಡಮ್ಮ ನಮ್ಮೆಲ್ರು ಕಸಿನ್ಸ್ ಎಲ್ರು ಕರ್ಕೊಂಡು ಹೋಗಿದ್ರು. ಆವಾಗ ಎಷ್ಟು ತಲೆ ಕೆಡ್ಸಿದ್ರು ಇವಾಗ್ಲೂ ಅಷ್ಟೇ ತಲೆ ಕೆಡತ್ತೆ. ಬಟ್ ಸ್ವಲ್ಪ ಯೋಚನೆ ಮಾಡಿದ್ರೆ ತುಂಬಾ ಸಿಂಪಲ್ ಮೆಸೇಜ್ ಒಂದು ನಮಗೆ ನಮ್ಮ ತಪ್ಪುಗಳನ್ನ ತಿದ್ಕೊಳ್ಳೋಕೆ ಅವರೊಂದು ಐಡಿಯಾ ಕೊಟ್ಟಿದ್ದಾರೆ. ಸೊ ಕಂಗ್ರಾಚುಲೇಷನ್ಸ್ ಟು ದ ಹೋಲ್ ಟೀಮ್. ಅಂಡ್
ಇನ್ನೇನು ನಾ ಹೇಳೋದು ಏನು ಬಾಕಿ ಇಲ್ಲ. UI ನೋಡಿ ಬನ್ನಿ, ನಿಮ್ ತಪ್ಪುಗಳು ಗೊತ್ತಾಗತ್ತೆ, ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿ, ಒಳ್ಳೆ ಸಿನಿಮಾ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ವಿಷಯ, ಇನ್ಸೆಪ್ಷನ್ ಅನ್ನೋ ಒಂದು ಸಿನಿಮಾ ಹಾಲಿವುಡ್ ಅಲ್ಲಿ ಬಂದಿತ್ತು, ಕ್ರಿಸ್ಟೋಫರ್ ನೋಲನ್ದು. ಇಟ್ ವಾಸ್ ಅ ವೆರಿ ಕಾಂಪ್ಲೆಕ್ಸ್ ಸಿನಿಮಾ. ಅದನ್ನ ಅರ್ಥ ಮಾಡ್ಕೊಳ್ಳೋದು ಇವತ್ತು ಉಪ್ಪಿದಾಗ ನಮ್ ಕನ್ನಡ ಇಂಡಸ್ಟ್ರಿಯಿಂದ ಪ್ರೂವ್ ಮಾಡಿದ್ದಾರೆ ದಟ್ he is a very complex mind and a brilliant director. I think he's one of the best director the world has seen according. Thank you. ನಾನು ಇಂಟೆಲಿಜೆಂಟ್ ಅಲ್ಲ, ಸೊ ಅದಕ್ಕೆ ಬಹುಶಃ ನನಗೆ ಈ ಸಿನಿಮಾ ಅರ್ಥ ಆಗಿದೆ, ಖುಷಿ ಕೊಟ್ಟಿದೆ. ನಾನು ತುಂಬಾ ಎಂಜಾಯ್ ಕೂಡ ಮಾಡಿದೆ, ತುಂಬಾ ನಗ್ತಾ ಇದ್ದೆ. ನನ್ ಬಿಸಿಲು ಹೊಡಿಯಕ್ ಬರಲ್ಲ, ಬಟ್ ಮೈಂಡ್ ಅಲ್ಲಿ ನಾನು ಬಿಸಿಲು ಹೊಡಿತಾ ಇದ್ದೆ. ಉಪ್ಪಿ ಸರ್ ಆಕ್ಚುಲಿ ಈಸ್ ದ OG ಆಫ್ ಟ್ರೋಲಿಂಗ್. ಈ ಒಂದು ಜನರೇಷನ್ ಅಲ್ಲಿ ಮೀಮ್ಸ್ ಆಗಿರ್ಲಿ, ಟ್ರೋಲಿಂಗ್ ಆಗಿರ್ಲಿ, ಕಂಟೆಂಟ್ ಕ್ರಿಯೇಷನ್ ಏನೋ ಆಗ್ತಾ ಇರುತ್ತೆ ರೀಲ್ಸ್ ಗಳಲ್ಲಿ, ಇನ್ಸ್ಟಾಗ್ರಾಮ್ ಟ್ವಿಟರ್ ಎಲ್ಲ ಕಡೆ. ಐ ಥಿಂಕ್ ಉಪ್ಪಿ ಸರ್ ಇಸ್ ದ ಒರಿಜಿನಲ್ ಗ್ಯಾಂಗ್ಸ್ಟರ್ ಆಫ್ ಆಲ್ ದೋಸ್ ಥಿಂಗ್ಸ್. ಯಾಕೆಂದ್ರೆ ಅವ್ರ ಸಿನಿಮಾಗಳು, ಇನಿಷಿಯಲ್ ಸಿನಿಮಾಗಳು ಬಂದಾಗ ಆಗಿರ್ಲಿ, ಉಪೇಂದ್ರ ಅವೆಲ್ಲ ಬಂದಾಗ ನಾವು ಸ್ಕೂಲ್ ಅಲ್ಲಿ ಇದ್ವಿ, ಆಮೇಲೆ ಕಾಲೇಜ್ ಅಲ್ಲಿ ಇದ್ವಿ. ಅದಾದ್ಮೇಲೆ ಇವಾಗ ಒಂದು ಏನ್ ಹೇಳ್ತಾರೆ, ಸ್ಟ್ರೀಮಿಂಗ್ ಕಲ್ಚರ್, ನೆಟ್ಫ್ಲಿಕ್ಸ್ ಎಲ್ಲ ನೋಡಿದಾಗ ಶೋಸ್ಗಳು, ಎಸ್ಪೆಷಲಿ ಶೋಸ್ ಲೈಕ್ ಬ್ಲಾಕ್ ಮಿರರ್, ಡಾರ್ಕ್, ಜರ್ಮನ್ ಸೀರೀಸ್ ಅದೆಲ್ಲ ನೋಡಿದಾಗ ನಾವು ಹಾಲಿವುಡ್ ಆಮೇಲೆ ಯುರೋಪ್ ಎಲ್ಲ ಮಾಡಿದಾಗ ಸೂಪರ್ ಆಗಿದೆ ಅಂತ ಹೇಳ್ತೀವಿ. ಆಮೇಲೆ ಕ್ರಿಸ್ಟೋಫರ್ ನೋಲನ್ ಅವ್ರ ಸಿನಿಮಾಗಳು, ಇನ್ಸೆಪ್ಷನ್ ಸಿನಿಮಾ ಆಗಿರ್ಲಿ, ಅವ್ರದ್ದು ಇಂಟರ್ಸ್ಟೆಲ್ಲರ್ ಸಿನಿಮಾ ಆಗಿರ್ಲಿ, ಕ್ರಿಸ್ ನೋಲನ್, ಆಮೇಲೆ ಸಾಕಷ್ಟು ಹಾಲಿವುಡ್ ಡೈರೆಕ್ಟರ್ಸ್, ಅವ್ರದೆಲ್ಲ ಸಿನಿಮಾಗಳು ನೋಡ್ಬಿಟ್ಟು ವಾವ್ ಅಂತ ಹೇಳ್ತೀವಿ. ಆಕ್ಚುಲಿ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಆ ಒಂದು ಬ್ರಿಲಿಯಂಟ್ ಮೈಂಡ್ ಇರುವಂತ ರೈಟರು ಉಪ್ಪಿ ಸರ್. ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ದಟ್ ಅವ್ರ ಜನರೇಷನ್ ಅಲ್ಲಿ ನನಗೆ ಸಿನಿಮಾ ನೋಡಕ್ ಸಿಕ್ಕಿದೆ. ಅವರು ಇನ್ನೂ ಸಿನಿಮಾಗಳು ಮಾಡ್ತಾ ಇದಾರೆ. ಐ ಆಮ್ ಏಬಲ್ ಟು ಬಿ ಅನ್ ಆಕ್ಟರ್ ಅಟ್ ದ ಸೇಮ್ ಟೈಮ್ ಅಂತ ತುಂಬಾ ಖುಷಿ ಆಯ್ತು. ಒಂದು ಸಿಂಪಲ್ ಆಗಿರೋ ವಿಷಯ ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ಎಲ್ಲ ಇದೆ. ನಮ್ಗೆ ಕರೆಕ್ಟ್ ಅಂತ ಏನ್ ಗೊತ್ತು, ತಪ್ಪು ಅಂತ ಏನ್ ಗೊತ್ತು, ಬಟ್ ನಮಗ್ ಸೊಸೈಟಿ ಒಂದು ಫಾರ್ಮ್ ಮಾಡಿರುತ್ತೆ ನಾವು ಹಿಂಗೆ ಇರ್ಬೇಕು ಅಂತ ಹೇಳ್ಬಿಟ್ಟು. ಈ ಸಿನಿಮಾಯಿಂದ ನನಗೇನ್ ಅರ್ಥ ಆಯ್ತು ಅಂದ್ರೆ, ಸೊಸೈಟಿ ಹೇಗೆ ಏನೇ ಹೇಳಿ ನಿಮ್ಗೆ, ನೀವ್ ಹಿಂಗಿರ್ಬೇಕು, ಹಿಂಗ್ ಬೆಳಿಬೇಕು, ಹಿಂಗೆ ಮಾತಾಡ್ಬೇಕು, ಹಿಂಗಿರ್ಬಾರ್ದು, ಏನೇ ಇರ್ಲಿ ನೀವು ಅಥೆಂಟಿಕ್ ಆಗಿರ್ಬೇಕು. ನಿಮ್ ರಿಯಲ್ ಸೆಲ್ಫ್ ಯಾರು ಏನು ಅಂತ ನೀವ್ ಅರ್ಥ ಮಾಡ್ಕೋಬೇಕು. ಜನರು ಏನ್ ಹೇಳ್ತಾರೆ, ಬೇರೆಯವ್ರ ಏನ್ ಹೇಳ್ತಾರೆ, ಪೊಲಿಟಿಷಿಯನ್ಸ್ ಏನ್ ಹೇಳ್ತಾರೆ, ಅದನ್ನ ಬಿಟ್ಬಿಟ್ಟು ನಿಮ್ ಮೈಂಡ್ ಇಂದ ಥಿಂಕ್ ಮಾಡಿ ಅಂತ ಹೇಳಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯ್ತು ಸಿನಿಮಾ. ತುಂಬಾ ಜನ ನಾನು ರಿವ್ಯೂಸ್ ಓದಿದೆ ಈ ಸಿನಿಮಾದು ಬರೋಕ್ಕೂ ಮುಂಚೆ. ಸಾಕಷ್ಟು ಜನರಿಗೆ ಅರ್ಥ ಆಗಿಲ್ಲ ಅಂತ ಅನ್ಕೊಳ್ತೀನಿ, ಸಾಕಷ್ಟು ಜನರು ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ, ಇನ್ ತುಂಬಾ ಜನರು ಸೂಪರ್ ಆಗಿದೆ ಅಂತ ಹೇಳಿದ್ದಾರೆ. ದಯವಿಟ್ಟು ಯಾರಿಗೂ ಅರ್ಥ ಆಗಿಲ್ಲ ಮತ್ತೆ ನೋಡಿ, ಖಂಡಿತವಾಗ್ಲೂ ಅರ್ಥ ಆಗುತ್ತೆ. UI ಸಿನಿಮಾದ ಇಡೀ ಚಿತ್ರತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಉಪ್ಪಿ ಸರ್ ಫಾರ್ ಮೇಕಿಂಗ್ ದಿಸ್ ಫಿಲ್ಮ್. ಸೊ UI ಫಿಲ್ಮ್ ನೋಡಿದೆ, ಸೊ ತುಂಬಾ ಚೆನ್ನಾಗಿದೆ. ಸೊ ಉಪೇಂದ್ರ ಸರ್ ಅವ್ರು ಯಾವಾಗ್ಲೂ ಯೂನಿಕ್ ಸ್ಟೈಲ್ ನಲ್ಲಿ ಮಾಡ್ತಾರೆ. ಅವ್ರದೇ ಆದಂತ ಸ್ಟೈಲ್ ನಲ್ಲಿ ಜಗತ್ ಹೇಗಿರುತ್ತೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಅವ್ರದೇ ಅಂತ ಫಿಲಾಸಫಿ, ನಾವೆಲ್ಲ ಒಂದ್ ರೀತಿ ಯೋಚನೆ ಮಾಡ್ತಾ ಇದ್ರೆ ಅವರೇ ಬೇರೆ ತರ ಯೋಚನೆ ಮಾಡಿ ನಮ್ಗೆ ಹಿ ಹ್ಯಾಸ್ ಕನ್ವೇಡ್ ದಿ ಮೆಸೇಜ್. ಸೊ ಆ ಸೂಕ್ಷ್ಮತೆಗಳನ್ನ ಅರ್ಥ ಮಾಡ್ಕೊಂಡ್ರೆ ಇಟ್ ಇಸ್ ವೆರಿ ಗುಡ್ ಅಂತ ನನ್ಗನ್ಸುತ್ತೆ. ಸೊ ಇಟ್ ಇಸ್ ಡೆಫಿನೆಟ್ಲಿ ಮಸ್ಟ್ ವಾಚ್ ಮೂವಿ ಅಂಡ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಬ್ರು. ಅಂಡ್ ಸರ್ ಲುಕ್ಸ್ ಆಗಿರ್ಬೋದು, ಗ್ರೇ ಶೇಡ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ದಟ್ ಕಾಮ್ ಫೇಸ್, ಸೊ ಎರಡನ್ನೂ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಆನ್ ಸ್ಕ್ರೀನ್. ಓನ್ಲಿ ಉಪ್ಪಿ ಸರ್ ಕ್ಯಾನ್ ಡೂ ಸಚ್ ಕೈಂಡ್ ಆಫ್ ಅ ಫಿಲ್ಮ್. ಸೊ ಐ ವಿಶ್ ದಿ ಹೋಲ್ ಟೀಮ್ ಆಲ್ ದಿ ವೆರಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಇದು ನನ್ನ ಸೆಕೆಂಡ್ ಟೈಮ್ ನಾನು ನೋಡಿದ್ದು. ಯಾಕಂದ್ರೆ ಉಪ್ಪಿ ಸರ್ ಸಿನಿಮಾ ಅಂದ ತಕ್ಷಣ ಫಸ್ಟ್ ಶೋ ನೋಡ್ತೀನಿ. ಸೊ ಹಾಗಾಗಿ ನೋಡಿದೆ ಅಂಡ್ ಡೆಫಿನೆಟ್ಲಿ ಅರ್ಥ ಆಯ್ತು ಅನ್ನೋದೇ ಒಂದು ಪ್ರೈಡ್ ಆಗಿ ಹೇಳ್ಕೋಬಹುದು. ಅಷ್ಟು ಖುಷಿ ಆಯ್ತು. ಬಿಕಾಸ್ ಎವ್ರಿ ಸೀನಲ್ಲೂ ಏನೋ ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇಟ್ಟಿದ್ದಾರೆ. ಅಂಡ್ ಇವತ್ತು ಸೆಕೆಂಡ್ ಟೈಮ್ ನೋಡಿದಾಗ ಇನ್ನು ಬೇರೆ ತರ ಪರ್ಸ್ಪೆಕ್ಟಿವ್ ಅಲ್ಲಿ ಅರ್ಥ ಆಯ್ತು. ಸೊ ಇಟ್ ವಾಸ್ ಬ್ಯೂಟಿಫುಲ್ ಅಂಡ್ ಪ್ರತಿಯೊಬ್ರು ನೋಡ್ಬೇಕು ಈ ತರ ಸಿನಿಮಾನ. ಯಾಕಂದ್ರೆ ಎಷ್ಟು ಮೆಸೇಜ್ ಹೇಳ್ಬೋದು, ಫ್ಯೂಚರ್ ಹೇಗಿರುತ್ತೆ ಅಂತ, ಅಂದ್ರೆ ತುಂಬಾ ಡೀಪ್ ಥಾಟ್ಸ್ ಇಟ್ಟಿದ್ದಾರೆ. ಸೊ ಯು ಕ್ಯಾನ್ ಸಿಟ್ ವಿತ್ ದ ಮೂವಿ ಅಂಡ್ 2 hours 3 hours ಅದ್ರ ಒಂದು ಡಿಸ್ಕಷನ್ ಮಾಡ್ಬೋದು. ಸೊ ಇನ್ನು ಫಸ್ಟ್ ಟೈಮ್ ನೋಡಿದ್ದೇನೆ ಹ್ಯಾಂಗ್ ಓವರ್ ಅಲ್ಲಿ ಇದೆ. ಸೊ ಇನ್ನು ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ಈಗ ಹ್ಯಾಂಗ್ ಓವರ್ ಇಂದ ತಗೊಂಡು ಹೋಗ್ತೀನಿ. ಸೊ ಉಪ್ಪಿ ಸರ್ಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀನಿ. ಇವನ್ ರೀಶ್ಮಾ ಲುಕ್ಸ್ ಬ್ಯೂಟಿಫುಲ್. ಸೊ ಆಲ್ ದ ವೆರಿ ಬೆಸ್ಟ್ ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ಆಗ್ತಿದೆ, ನಿಮ್ಗೆಲ್ಲರದು ತುಂಬಾ ಸಪೋರ್ಟ್ ಇತ್ತು ಥ್ರೂಔಟ್ ದ ಪ್ರೋಸೆಸ್ ಆಫ್ ದಿಸ್ ಫಿಲ್ಮ್, ರಿಲೀಸ್ ಆಫ್ ದಿಸ್ ಫಿಲ್ಮ್. ಅಂಡ್ ಇವತ್ತು ಈ ಸ್ಪೆಷಲ್ ಶೋ ಟೈಮಲ್ಲಿ ತುಂಬಾನೇ ಖುಷಿ ಆಗ್ತಿದೆ. ಎಲ್ಲರೂ ಅರ್ಥ ಮಾಡ್ಕೊಂಡು ಇಷ್ಟಪಡ್ತಿದ್ದಾರೆ ಈ ಮೂವಿನ. ರೆಕಾರ್ಡ್ಸ್ ಬ್ರೇಕ್ ಆಗ್ತಿದೆ. ಪ್ರತಿ ಕಡೆಯಿಂದ ತುಂಬಾ ಕಡೆಯಿಂದ ನನಗೆ ಮೆಸೇಜಸ್ ಬರ್ತಿದೆ, ಸೋಷಿಯಲ್ ಮೀಡಿಯಾದಲ್ಲಿ, ಫೋನ್ಗಳು.
ತುಂಬಾನೇ ಖುಷಿ ಆಗ್ತಿದೆ. ಅವ್ರು ಆಲ್ಮೋಸ್ಟ್ 9 ವರ್ಷದ ನಂತರ ಡೈರೆಕ್ಷನ್ ಮಾಡಿದ್ದಾರೆ ಅಂಡ್ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದೀರಾ. And ಇವತ್ತು ನಮ್ಮ ಕಾಲೀಗ್ಸು, ನಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರೂ ಮೂವಿ ನೋಡಿ ಇಷ್ಟಪಟ್ಟಿದ್ದಾರೆ ಅಂತ ತುಂಬಾ ಪರ್ಸನಲ್ ಆಗಿ ಖುಷಿ ಆಗ್ತಿದೆ ಇವತ್ತು ನನಗೆ. ನಾನು ಸ್ವಲ್ಪ ಏನೋ ಇಮೋಷನಲ್ ಆಗಿದ್ದೀನಿ ಇವತ್ತು. ಅಂಡ್ ಅವತ್ತು ನಾನು ಕೂಡ ಪ್ರೆಸ್ ಮೀಟ್ ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಹೇಳಿದೆ ದಟ್ ಇದು ಉಪೇಂದ್ರ ಅವ್ರದ್ದು ಒಂದು ಮೈಲ್ ಸ್ಟೋನ್ ಚಿತ್ರ ಅಂತ ನನಗೆ ಒಂದು ಗಟ್ ಫೀಲಿಂಗ್ ಇತ್ತು. ಅದು ಆಡಿಯನ್ಸ್ ಕೂಡ ಇವಾಗ ಹೇಳ್ತಿದ್ದಾರೆ. ಸೊ ತುಂಬಾನೇ ಹೆಮ್ಮೆ ಆಗ್ತಿದೆ, ಯಾಕಂದ್ರೆ ನಮ್ಮ ಕನ್ನಡ ಚಿತ್ರ ಎಲ್ಲರೂ ಅಂತಾರಾಷ್ಟ್ರದಲ್ಲಿ ಈ ಮಟ್ಟಿಗೆ ಸಕ್ಸಸ್ ಆಗ್ತಿದೆ, ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂದ್ರೆ ತುಂಬಾ ದೊಡ್ಡ ಖುಷಿ, ದೊಡ್ಡ ಹೆಮ್ಮೆ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಹೀಗೆ ನಿಮ್ ಸಪೋರ್ಟ್ ಯಾವಾಗ ನಮ್ಮ ಮೇಲೆ ಇಲ್ಲಿ ತುಂಬಾನೇ ಮುಖ್ಯ. ಥ್ಯಾಂಕ್ ಯು ಸೋ ಮಚ್. ನಂದು ಫೋಕಸ್ ಸಿಗ್ತಾ, ನಾನು 20 ವರ್ಷದಿಂದ ಫೋಕಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅವಳ ಜೊತೆಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬಾನೇ ಖುಷಿ ಆಗ್ತಿದೆ. ಮೊದಲನೇದಾಗಿ ಇವತ್ತು ಬಂದಿರೋಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ, ತುಂಬಾ ಚರ್ಚೆ ಆಗ್ತಿದೆ ಸಿನಿಮಾ ಬಗ್ಗೆ. ಅಂಡ್ ಇವತ್ತು ನಮ್ಮ ಒಟ್ಟಿಗೆ ಬಂದು ಸಿನಿಮಾ ನೋಡಿರುವಂತ ಪ್ರತಿಯೊಬ್ಬರಿಗೂ ಯಶ್ ಸರ್ ಆಗಿರ್ಲಿ, ಪ್ರೇಮ್ ಸರ್ ಆಗಿರ್ಲಿ, ಸುದೀಪ್ ಸರ್ ಆಗಿರ್ಲಿ, ರಮೇಶ್ ಅರವಿಂದ್ ಸರ್ ಬಂದಿದ್ರು. ಸೊ ಅವ್ರು ಟೈಮ್ ಮಾಡ್ಕೊಂಡು ನಮ್ಮ ಸಿನಿಮಾ ನೋಡಕ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಲ್ಲರಿಗೂ ಫೋಕಸ್ ಸಿಗ್ಲಿ ಅಂತ ಕೇಳ್ಕೊತೀನಿ. ಅಂಡ್ ನಿಮ್ ರೆಸ್ಪಾನ್ಸ್, ನಿಮ್ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಒಂದು ಅವಕಾಶ ತಗೊಂಡು ನಾನು ಮತ್ತೊಮ್ಮೆ ಉಪೇಂದ್ರ ಸರ್ಗೆ ಹಾಗೂ ವೀನಸ್ ಎಂಟರ್ಟೈನ್ಮೆಂಟ್, ಶ್ರೀಕಾಂತ್ ಸರ್ಗೆ, ವೇಲು ಸರ್, ಮನೋಹರ್ ಸರ್, ಲಹರಿ ಫಿಲ್ಮ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶ ನಂಗೆ ಕೊಟ್ಟಿದ್ದಕ್ಕೆ. ಅಂಡ್ ಈ UI ಸಿನಿಮಾಗೆ ನಾನೊಬ್ಬ ಆಗ್ತೀನಿ ಅಂತ ನಂಗೆ ತುಂಬಾ ಹೆಮ್ಮೆ ಇದೆ. ಅಂಡ್ ಐ ಆಮ್ ವೆರಿ ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ UI ವರ್ಲ್ಡ್. ಅಂಡ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಇದೇ ರೀತಿ ನನ್ನ ಸಪೋರ್ಟ್ ಮಾಡ್ತಾ ಇರಿ, ಪ್ರೀತಿ ತೋರಿಸ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್. ಇವತ್ತು ಅದ್ಭುತವಾದ ದಿನ. ಯಶ್ ಸರ್, ಸುದೀಪ್ ಸರ್, ಎಲ್ಲ ನಟರು, ನಟಿಯರು, ತಂತ್ರಜ್ಞರು, ಕಲಾವಿದರು ಎಲ್ಲ ಬಂದಿದ್ರು. ಇವೇ ನೋಡಿ ಬಹಳ ಸಂತೋಷ ಪಟ್ಟರು. ಕನ್ನಡದ ತಾಯಿಯ ಹೆಮ್ಮೆಯ ಚಿತ್ರ ಇದು UI. ಫೋಕಸ್ ಮಾಡಿ ಇವತ್ತು ಇಡೀ ಕನ್ನಡಿಗರು, 7 ಕೋಟಿ ಜನ ಕನ್ನಡಿಗರು ಈ ಸಿನಿಮಾ ಗೆಲ್ಸಿದ್ದಾರೆ. ಅವ್ರಿಗೆಲ್ಲ ಚಿರುಣಿ ಆಗಿದ್ದೀನಿ. ಎಸ್ಪೆಷಲಿ ಉಪ್ಪಿ ಸಾಬ್ 24 ಗಂಟೆ 24/7 2 ವರ್ಷ ಕೆಲಸ ಮಾಡಿದ್ದಾರೆ. ಅದಕ್ಕೆ ಈ ಚಿತ್ರ ಈ ಕ್ವಾಲಿಟಿ ಬಂದಿದೆ. ಇದೇ ರೀತಿ ಸಾಕಷ್ಟು ಚಲನಚಿತ್ರಗಳನ್ನ ಲಹರಿ ಸಂಸ್ಥೆಯಿಂದ ಕೊಡ್ತೀವಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಪತ್ರಿಕಾ ಮಿತ್ರರು ಎಲ್ಲ ಕಡೆ ಹೋದಾಗ ಕೂಡ ಕರ್ನಾಟಕದಲ್ಲಿ, ತಮಿಳುನಾಡು, ಆಂಧ್ರ ಮತ್ತೆ ಮುಂಬೈನಲ್ಲಿ ಹೋದಾಗ ಕೂಡ ಎಷ್ಟು ಬಡ್ಜೆಟ್ ಅಂತ ಕೇಳಿದ್ರು. ನಾವು ಬಜೆಟ್ ಯಾವತ್ತೂ ಹೇಳಿಲ್ಲ, ಯಾಕಂದ್ರೆ ಸಿನಿಮಾ ಬಹಳ ಇಂಪಾರ್ಟೆಂಟ್. ಒಳ್ಳೆ ಕ್ವಾಲಿಟಿ ಸಿನಿಮಾ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ರು ಅಣ್ಣ ಮನೋಹರ್ ನಾಯ್ಡು ಅವರು. ಕೊಟ್ಟಿದ್ದಾರೆ. ಕಲೆಕ್ಷನ್ ಅಷ್ಟೇ ಅದ್ದೂರಿಯ ಕಲೆಕ್ಷನ್ ಆಗ್ತಾ ಇದೆ. ಇನ್ನ ಫೈನಲ್ ಫಿಗರ್ಸ್ ಬಂದಿಲ್ಲ, ಬಟ್ ಡೇ ಬೈ ಡೇ ಇನ್ನೂ ಜಾಸ್ತಿ ಆಗ್ತಾ ಇದೆ. ಸ್ಕ್ರೀನ್ಸು ಜಾಸ್ತಿ ಆಗ್ತಾ ಇದೀವಿ. ಅಮೆರಿಕಾದಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ನ್ಯೂಜಿಲೆಂಡ್ ಅಲ್ಲಿ ಬಂದಿದೆ, ಆಸ್ಟ್ರೇಲಿಯಲ್ಲಿ ಬಂದಿದೆ, ಆಂಧ್ರನಲ್ಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಎಲ್ಲರೂ ಕೂಡ ಈ ಸಿನಿಮಾನ ಎತ್ತಿ ಹಿಡಿದಿದ್ದಾರೆ. ಅವ್ರಿಗೆಲ್ಲರೂ ನಾವು ಚಿನ್ನ. This is Vinayak. I am Priyanka Upendra's Tamma brother, and well, I'm a hero in Bengali in Kolkata. And over here, very thankful to Upendra sir for giving me this opportunity to play one of the negative leads. And I think you all saw my character, the Muslim Mughal. So very happy to do this film, and thank you everyone. Thank you Priyanka. Thank you Upi sir for believing in me and giving me this opportunity. So usually used to doing a positive hero, but over here doing negative for the first time. So very happy. Thank you everyone. Thank you audience. Namaskara. Thank you so much. Nantama. Thank you. Thank you so much. Hope so. Thank you. ಓಕೆ, ಹಾಯ್, ನಮಸ್ತೆ. ನನ್ನ ಹೆಸರು ಖುಷಿ ಕೊಠಾರಿ. ಜಸ್ಟ್ UI ಮೂವಿ ನೋಡಿದೆ. ಬಹಳ ಜನ ಒಂದೇ ಟೇಕಲ್ಲಿ ಅಥವಾ ಒಂದೇ ಡೇ ಅಲ್ಲಿ ಒನ್ ಟೈಮ್ ನೋಡಿ ಅರ್ಥ ಆಗಲ್ಲ, ಯಾಕಂದ್ರೆ ತುಂಬಾ ತಲೆ ಬೇಕು. ಉಪ್ಪಿ ಸರ್ ಮೂವಿ ಅಂದ್ಮೇಲೆ ತಲೆ ಎಲ್ರಿಗೂ ಇರ್ಲೇಬೇಕು. ನೋಡ್ಬೇಕು ಅಂದ್ರೆ ಖಂಡಿತವಾಗ್ಲೂ ಬಂದ್ ನೋಡಿ. 1 ಸರಿ ಅಲ್ಲ, 2 ಸರಿ ಅಲ್ಲ, 3 ಸರಿ ನೋಡಿ. ಇಲ್ಲಾಂದ್ರೆ ಅರ್ಥ ಆಗೋವರೆಗೂ ನೋಡ್ತಾ ಇರಿ. ಆದ್ರೆ ಬಂದು ನೋಡಿ, ಸಪೋರ್ಟ್ ಮಾಡಿ. ಕನ್ನಡ ಇಂಡಸ್ಟ್ರಿಗೆ ತುಂಬಾ ಅವಶ್ಯಕತೆ ಇದೆ ಎಲ್ಲರ ಸಪೋರ್ಟ್. ಎಲ್ಲರೂ ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ, ನೋಡಿ ಮೂವಿನ ತುಂಬಾ ಇಷ್ಟ ಮಾಡಿ, ಎಂಕರೇಜ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ, ನಾನು ಶ್ರುತಿ ನಂದೀಶ್. ಈ ಮೂವಿನಲ್ಲಿ ನಂದೊಂದು ಚಿಕ್ಕ ಪಾತ್ರ ಇದೆ, ಬಟ್ ಆ ವಿಷಯದ ಬಗ್ಗೆ ನಾನು ಮಾತಾಡೋದಕ್ಕೋಸ್ಕರ ಇಲ್ಲಿ ಬಂದಿಲ್ಲ. ಇಟ್ ವಾಸ್ ಅ ಮಾಸ್ಟರ್ ಪೀಸ್ ಅಲ್ವಾ. ಈ ಕಾನ್ಸೆಪ್ಟ್ ಏನೇ ಇರ್ಬೋದು, ಎಲ್ಲರೂ ನೋಡ್ಲೇಬೇಕು. ಇದು ಉಪೇಂದ್ರ ಅವ್ರ ಮೂವಿ ಅನ್ನೋದಷ್ಟೇ ಅಲ್ದೇನೆ
ಎಲ್ಲ ಜನತೆಗೆ ಈಗಿನ ಕರೆಂಟ್ ಜನರೇಷನ್ಗೆ ಅನ್ವಯಿಸುವಂತಹ ಒಂದು ಕಾನ್ಸೆಪ್ಟ್. ಸೊ ಇದನ್ನ ನಾವೆಲ್ಲ ನೋಡ್ಲೇಬೇಕು. ಇದರಿಂದ ತಿಳ್ಕೊಳಕ್ ತುಂಬಾನೇ ಇದೆ. ಒಂದ್ ಸತಿ ಅಲ್ಲ, ಎರಡ್ ಸತಿ ಅಲ್ಲ, ಇದನ್ನ ಒಂದು 5-6 ಸತಿ ನೋಡಿದ್ರೆ ನಮ್ಗೆ ಅದ್ರಲ್ಲಿರೋ ಇನ್ ಡೀಟೇಲ್ nuances ಎಲ್ಲ ಅರ್ಥ ಆಗುತ್ತೆ. ಅಮೇಸಿಂಗ್ ಮೂವಿ, ಅಮೇಸಿಂಗ್ ಮೂವಿ, ಅಂಡ್ ಇಟ್ಸ್ ಅ ಪ್ಲೆಷರ್ ಟು ಬಿ ಅ ಪಾರ್ಟ್ ಆಫ್ ಇಟ್. ಥ್ಯಾಂಕ್ ಯು ಸೋ ಮಚ್.